ಟ್ರಾಫಿಕ್ ಈ ರೋಡ್ ಬಿಟ್ಟು ಬೇರೆ ರೋಡ್ ಹೋಗೋಣ ಅಂದ್ರೆ ಸುತ್ತಾಕೊಂಡು ಬರಬೇಕು. ಇಟ್ಸ್ ಓಕೆ, ಯಾರು ಕೇಳೋರಿಲ್ಲ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ನಂಗೆ ಜಸ್ಟಿಸ್. ಸೊ ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಅವರ್ ನವೀನ್ ಯೂಟ್ಯೂಬ್ ಚಾನಲ್. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ನೆನ್ನೆ ಹೋಗಿ ನವೀನ್ ಫೋನ್ ಮತ್ತು ವಾಚ್ ಎಲ್ಲ ತಗೊಂಡ. ಆ್ಯಂಡ್ ಇವತ್ತು ಬೆಳಿಗ್ಗೆ ಎದ್ದು HKಗೆ ಹೋಗ್ತಾ ಇದ್ದೀವಿ ನಾವು. HKಗೆ ಹೋಗಿ ನಮ್ಮ ಟ್ರೀಟ್ಮೆಂಟ್ ಏನಿದೆ ತಗೊಂಡು ಆಮೇಲೆ ಮತ್ತೆ ಆಚೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಟೈಮ್ ಹೆಂಗಾಗುತ್ತೆ ಹಾಗೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಯುಕ್ತಂಗೆ 50K ಫಾಲೋವರ್ಸ್ ಆಗಿದ್ದಾರೆ ಗೈಸ್ ಇನ್ಸ್ಟಾಗ್ರಾಮಲ್ಲಿ. ಕಂಗ್ರಾಟ್ಸ್ ಎಲ್ಲರಿಗೂ. ಇನ್ನೊಂದು ತಿಂಗಳಲ್ಲಿ 100K ಆಗೋ ಥರ ಮಾಡಿ ಅವಳಿಗೆ. ಯುಕ್ತ ನಾವೇನು ಅವಳಿಗೆ ವಿಡಿಯೋ ಮಾಡಿಸಲ್ಲ, ಇಲ್ಲ ಅಕ್ಕನೇನು ವಿಡಿಯೋ ಮಾಡಿಸಲ್ಲ, ಅಣ್ಣನೇನು ಮಾಡಿಸಲ್ಲ. ಅವಳೇ ನಾನೇ ಮಾಡ್ತೀನಿ ಅಂತ ನೋಡಿ ಮಾಡ್ತಾಳೆ. ಅವಳು ಚಂದ ಮಾಡ್ತಾಳೆ. ಆದರೆ ಕಂಗ್ರಾಟ್ಸ್ ಯುಕ್ತ. ಆ್ಯಂಡ್ ರಾಧಂಗೂ ಅಷ್ಟೇ, ಅವ್ರ ಯೂಟ್ಯೂಬ್ ಚಾನಲ್ಲಿ 10K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಕಂಗ್ರಾಟ್ಸ್ ರಾಧಾ. ಆ್ಯಂಡ್ ಇವಾಗ ಇಲ್ಲಿ ಯಾವಾಗಲೂ ಟ್ರಾಫಿಕ್ ಈ ರೋಡ್ ಬಿಟ್ಟು ಬೇರೆ ರೋಡ್ ಹೋಗೋಣ ಅಂದ್ರೆ ಸುತ್ತಾಕೊಂಡು ಬರಬೇಕು. ನೆಕ್ಸ್ಟ್ ಟೈಮ್ ಆ ಟನಲ್ ಕಡೆ ಹೋಗ್ಬಿಡೋಣ ನವೀನ. ಈ ಕಡೆ ಬರೋದೇ ಬೇಡ. ನಾವು ಮರ್ತು ಆ ಕಡೆ ಇನ್ನೊಂದು ರೋಡ್ ಇದೆ, ಮರ್ತು ಇದೇ ರೋಡಿಗೆ ಬರ್ತೀವಿ. ನಾನು ಕೈಯಲ್ಲಿ ಬಿಸಿನೀರು ಹಿಡ್ಕೊಂಡಿದ್ದೀನಿ, ಅದಕ್ಕೆ ಚೆಲ್ಲೋಗುತ್ತೆ. ಇನ್ನೊಂದು ಏನು ಅಂತಂದ್ರೆ, ನಿನ್ನೆ ನಾನು ಫೋನ್ ತಗೊಂಡೆ. ಸೊ 16 Pro Max ಆ್ಯಂಡ್ ಆ್ಯಪಲ್ ವಾಚ್ ತಗೊಂಡೆ. ಕೈ ಖಾಲಿ ಹೊಡಿತಿತ್ತು ನನ್ನ ಕೈ. ಇತ್ತು ಫಸ್ಟ್ ಒಂದು ವಾಚ್ ಇತ್ತು, ಅದು ಸೀರೀಸ್ 3 ಹಾಳು ಮಾಡಿದೆ ಅದನ್ನ. ಏನೋ ಒಂದು ಮಾಡಿ ಹಾಳು ಮಾಡಿದೆ. ಅವತ್ತಿಂದ ಸುಮ್ಮನೆ ಏನು ಬೇಡ ಅನಿಸ್ತಿತ್ತು. ಆಮೇಲೆ ಕೈ ಖಾಲಿ ಆಯ್ತಿತ್ತಲ್ಲ, ಕೈ ಹೊಡಿತಿತ್ತು. ಜಿಮ್ಗೆ ಹೋದಾಗ ಯೂಸ್ಫುಲ್ ಆಗುತ್ತೆ ಅಂದ್ಬಿಟ್ಟು ತಗೊಂಡು. ಗೈಸ್ ಇಲ್ಲಿ ಅವ್ನು ತಗೋತಾನೆ, ಏನು ಮಾಡೋಣ. ನಂಗೆ ಇಟ್ಸ್ ಓಕೆ, ಯಾರು ಕೇಳೋರಿಲ್ಲ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ನಂಗೇನು ಬೇಡ ಗೈಸ್. ಸೊ ಬನ್ನಿ ಇವಾಗ HKಗೆ ಹೋಗೋಣ. HKಗೆ ಹೋಗಿ ಆ್ಯಂಡ್ ಇನ್ನೊಂದು ಏನಂತಂದ್ರೆ, ಈ ಕಡೆ ತೋರಿಸು ಫ್ರೆಂಡ್ಸ್. ಏನು ಗೊತ್ತಾ, ನಾನು ಸೀಟ್ ಬೆಲ್ಟ್ ಹಾಕಿಲ್ಲ, ಇವಾಗ ಹಾಕ್ತಾ ಏನಿಲ್ಲ. ಅದೇ ಮೇನ್ ರೋಡ್ಗೆ ಹೋಗಿಲ್ಲ. ಸೊ ಇನ್ನು ಗಲ್ಲಿದ್ದೀನಿ, ಇವಾಗ ಹಾಕ್ಕೊಂತೀನಿ. ಏನಕ್ಕೆ ಹಾಕ್ಕೊಂಡಿಲ್ಲ ಅಂತಂದರೆ, ನೋಡಿ ನಮ್ಮ ಡಿ ಬಾಸ್ದು ಟಿ ಶರ್ಟು ಪೂಮಾದಲ್ಲಿ ಮೊನ್ನೆ ಹೋಗಿದ್ದೆ. ಸೊ ಡಿ ಬಾಸ್ ಟಿ ಶರ್ಟ್ ಸಿಕ್ತು. ಸೊ ಚೆನ್ನಾಗಿತ್ತು. ನೋಡೋಣ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡು ಇವತ್ತು ಹಾಕೊಂಡಿದ್ದೀನಿ. ತೊಗೊಂಡು ಅಲ್ಲೇ ಒಂದು 4-5 ಡೇಸ್ ಆಯಿತು. ಇವತ್ತು ಹಾಕೊಂಡಿದ್ದೀನಿ. ನೋಡಿ ಹೆಂಗೆ ಕಾಣಿಸೈತೆ ಹೇಳಿ ನಮ್ಮ ಡಿ ಬಾಸ್. ಹೇಳ್ಬಿಡಿ ಗೈಸ್ ಹೇಗಿದೆ ಅಂತ. ನೋಡಿ ಸೀಟ್ ಬೆಲ್ಟ್ ಹಾಕಂತ ಇದೀನಿ. ಹಾಕೊಂಡ್ಬಿಡಪ್ಪ, ಆಮೇಲೆ ಬೈತಾರೆ ಕೇರ್ಲೆಸ್ ನೀವು ಅಂತ. ತೋರಿಸ್ಬೇಕು ಅಂತ ಅಷ್ಟೇ. ಅದು ಇತ್ತೀಚಿನ ಆಕ್ಸಿಡೆಂಟ್ಸ್ ನೋಡಿದ್ರೆ ಸೀಟ್ ಬೆಲ್ಟ್ ಇಸ್ ಮಸ್ಟ್ ಅಂಡ್ ಶುಡ್ ಟು ಬಿ ಸೇಫ್. ಅಂಡ್ ಇದು ತಗೊಂಡು ಇದು ತೋರಿಸಿ, ಇದು ತಗೊಂಡು ಲಡಾಖ್ ಹೋಗಕ್ಕೆ ಮುಂಚೆ ತಗೊಂಡಿದ್ದು. ಇವತ್ತು ಹಾಕೊಂಡಿದ್ದೀನಿ ಹೊಸದು. ಆಕ್ಚುಲಿ ನಾವು ಲಡಾಖ್ ಹೋಗ್ಬೇಕಾದ್ರೆ ತಗೊಂಡೋಗ್ಬೇಕಿತ್ತು. ಬ್ಯಾಗ್ ನ ಅಲ್ಲೋಡ್ ನಮ್ಮ ಮನೇಲೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಆಮೇಲೆ ಸರಿ ಬಿಡಿ, ಇನ್ನೇನ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಇವತ್ತು ಹಾಕೊಂಡಿದ್ದೀನಿ. ಅಂಡ್ ಇದನ್ನ ಸೆಲೆಕ್ಟ್ ಮಾಡಿದ್ದೆ ಅಲ್ಲೋ ಅಣ್ಣ. ಚೆನ್ನಾಗಿ ಇಷ್ಟ ಆಯ್ತು. ಅಣ್ಣ ಹತ್ರ ಈ ತರ ಯೆಲ್ಲೋ ಕಲರ್ ಇದೆ, ನನ್ನ ಹತ್ರ ಬ್ಲೂ. ಓಕೆ ಬನ್ನಿ ಗೈಸ್, ಲೇಟ್ ಆಗ್ಬಿಡುತ್ತೆ, ಬೇಗ ಹೊರಡೋಣ. ಇವಾಗ HKಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ. HKಗೆ ಹೋಗ್ತಾ ಇದೀವಿ ಗೈಸ್, ನಮ್ಮ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ. HK ಮುಗಿಸ್ಕೊಂಡು ಆಚೆ ಹೋಗ್ಬೇಕು. ಹಾಂ ಮಾಡು. 1 2 3 ಗೋ. ಡವ್ವು ನಡಿ ಗೈಸ್. ನಾನು ಮರ್ತೋಗ್ಬಿಟ್ಟಿನಿ ನವೀನ. ನೋಡಿ ಗೈಸ್, ಜಸ್ಟಿಸ್, ಡಿಗ್ನಿಟಿ, ಈಕ್ವಾಲಿಟಿ ಅಂಡ್ ಪೀಸ್. ಆ ಪೀಸ್ ಇಲ್ವೇ ಇಲ್ಲ ಗೈಸ್. ಪಕ್ಕ ಇದೆ. ನಡಿ ಆಯಿತು. ನವೀನ್ ಈ ಸಲ ಹೇರ್ ಟ್ರೀಟ್ಮೆಂಟ್ ತೊಗೋತಾ ಇದ್ದಾನೆ. ಲಾಸ್ಟ್ ಟೈಮ್ ಹೇರ್ ಟ್ರೀಟ್ಮೆಂಟ್ ತೊಗೊಂಡಿದ್ದ ನವೀನ್. ಸೊ ಈ ಟೈಮ್ ಮತ್ತೆ ಅವ್ನು ಹೇರ್ ಟ್ರೀಟ್ಮೆಂಟ್ ತೊಗೋತಾನೆ. ನಾನು ಲೇಸರ್ ಮಾಡಿಸ್ಕೊತಿದ್ದೀನಿ ಕೈಗೆ. ಸೊ ಚೆನ್ನಾಗಿ ಗ್ರೋತ್ ಆಗ್ತೈತೆ. ಅದಕ್ಕೆ ಈ ಸಲ ಮತ್ತೆ ಹೇರ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ. ಸೊ ಬನ್ನಿ ಹೇಳ್ತದೆ ಯಾವ್ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಓಕೆ ನೋಡು ಫೋನ್, ಹೊಸ ಫೋನ್ ಅಂತ ಏನು ಚೌಕಿ ಮಾಡ್ತಾನೆ ಗೈಸ್. ತೋರಿಸು ಫೋನ್, ತೋರಿಸು ನಿಂದು. ನೋಡಿ ಗೈಸ್, ಕಲರ್ ಹೆಂಗಿದೆ ಆಯ್ತು. ಕಲರ್ ಇಲ್ಲ ಸಿಲ್ವರ್ ಇತ್ತು ಗೈಸ್. ಸಿಲ್ವರ್ ಇರಲಿಲ್ಲ.
ಗೊತ್ತಿಲ್ಲ ಇರಲಿಲ್ಲ. ಬ್ಲ್ಯಾಕು ಮತ್ತು ವೈಟ್ ಇತ್ತು. ವೈಟು ಬೇಡವೇ ಬೇಡ ಅಂದರು, ಬ್ಲ್ಯಾಕು ಬೇಡ ಅಂದರು. ಅಟ್ಲೀಸ್ಟ್ ಇದು ಇವಾಗ ಬಿಟ್ಟಿರೋದಲ್ಲ ಅಟ್ಲೀಸ್ಟ್ ಅಂದ್ಬಿಟ್ಟು ತೊಗೊಂಡಿನಿ ಅಷ್ಟೇ. ಓಕೆ ಬಾ ಟ್ರೀಟ್ಮೆಂಟ್ ಹೋಗೋಣ. ಇದು ಬಂದು ಮೀಸೋ ಟ್ರೀಟ್ಮೆಂಟ್ ಅಂತ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಹೇರ್ ಗ್ರೋತ್ ಏನಿರುತ್ತೆ ಅದು ತುಂಬ ಸ್ಟ್ರಾಂಗ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬೆಳೆಯೋವಂಥ ಹೇರ್ ಕೂಡ ಅಷ್ಟೇ ತುಂಬ ಸ್ಟ್ರೆಂಥನ್ ಆಗಿರುತ್ತೆ. ಇವಾಗ ಇರೋವಂಥ ಹೇರ್ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗಲಿಕ್ಕೆ ಇದನ್ನು ಮಾಡ್ತಾರೆ ಅಷ್ಟೇ. ಆ್ಯಂಡ್ ಈ ಟ್ರೀಟ್ಮೆಂಟ್ ನವಿಂದಿದು ಸೆಕೆಂಡ್ ಆರ್ ಥರ್ಡ್ ಸೆಷನ್ ಅನಿಸುತ್ತೆ. ಸೊ ಅವನಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿಂದ ಸೊ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾನೆ ಅವನಿವಾಗ. ಇದು ಟ್ರೀಟ್ಮೆಂಟ್ ಬಂದು ನೇಮ್ ಬಂದು ಮೀಸೋ ಅಂತ. ಸೊ ಇದು ಸೆಕೆಂಡ್ ಸೆಕ್ಷನ್ ಅಂತು. ಸೊ ಎಷ್ಟು ತುಂಬ ಗ್ರೋತ್ ಆಗ್ತಿದೆ ಕೂದಲು. ನಾನು ಹೋದ ಸೆಕ್ಷನ್ಗೂ ಈ ಸೆಕ್ಷನ್ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಸ್ಮೂತಾಗಿ ಗ್ರೋತ್ ಆಗ್ತಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕ್ಕೂ ತುಂಬ ಈಸಿ ಆಗ್ತಿದೆ. ಆ್ಯಂಡ್ ಎಸ್ ಇದು ಹೇರ್ನ ಸ್ಟ್ರೆಂಥನ್ ಮಾಡುತ್ತೆ ಆ್ಯಂಡ್ ಹೇರ್ ಗ್ರೋತ್ ಆಗುತ್ತೆ. ಆ್ಯಂಡ್ ಇದು ನನ್ನ ಸೆಕೆಂಡ್ ಸೆಷನ್ ಆಯಿತು. ಸೊ ಇವಾಗ ನೆಕ್ಸ್ಟ್ ನಂದು. ಸೊ ಯಾ ಬನ್ನಿ ಹೋಗೋಣ. ಏನು ಮಾಡ್ತಾಯಿದ್ಯಾ? ಕೈ ಲೇಸರ್ ಟ್ರೀಟ್ಮೆಂಟ್. ಲೇಸರ್ ಟ್ರೀಟ್ಮೆಂಟ್ ಬ್ಲ್ಯಾಕ್ ಹೇರ್ಸ್ ಎಲ್ಲ ಹೋಗುತ್ತಾ? ಅದೇ ಬ್ಲ್ಯಾಕ್ ಹೇರ್ ನೋಡೋಣ ಇವಾಗ ಅದು ಏನು ಮಾಡಿಸ್ಕೊಂತ ನೋಡೋಣ ಇವಾಗ. ಸೊ ನಾನಿಲ್ಲಿ ತಗೋತಾ ಇರೋದು ಲೇಸರ್ ಟ್ರೀಟ್ಮೆಂಟ್. ಬಿಕಾಸ್ ನನ್ನ ಹ್ಯಾಂಡಲ್ಲಿ ಹೇರ್ ಗ್ರೋತ್ ತುಂಬಾ ಇತ್ತು ಮುಂಚೆಯಿಂದ. ವ್ಯಾಕ್ಸಿಂಗ್ ಮಾಡಿಸಿ ನಾನು ತುಂಬ ಪೇನ್ಫುಲ್ ಅಂತ ಕೂಡ ಅನ್ನಿಸ್ತು. ಸೊ ಐ ಪ್ರಿಫರ್ಡ್ ಲೇಸರ್ ಟ್ರೀಟ್ಮೆಂಟ್ ಈ ಸಲ. ಇದರಲ್ಲಿ ಬೆನಿಫಿಟ್ಸ್ ಏನಂತಂದರೆ ನೀವು ಸೆಷನ್ ಬೈ ಸೆಷನ್ ಮಾಡ್ತಾ ನಿಮ್ಮ ಹೇರ್ ಗ್ರೋತ್ ಕಡಿಮೆ ಆಗುತ್ತೆ ಆ್ಯಂಡ್ ಇಟ್ ಮೈಟ್ ಕಂಪ್ಲೀಟ್ಲಿ ಸ್ಟಾಪ್ ಆ್ಯಸ್ ವೆಲ್. ಬಟ್ ಇದನ್ನು ನಮ್ಮ ಹೇರ್ ಗ್ರೋತ್ ಮೇಲೆ ನೋಡಿ ಅವರು ಸಜೆಸ್ಟ್ ಮಾಡ್ತಾರೆ ಎಷ್ಟು ಸೆಷನ್ಸಲ್ಲಿ ಇದು ಕ್ಲಿಯರ್ ಆಗುತ್ತೆ ಅಂತ. ಬಟ್ ಫಾರ್ ಶೋರ್ ನನಗಂತೂ ಹೇರ್ ರಿಡಕ್ಷನ್ ಅಂತೂ ಆಗಿದೆ. ಸೊ ಲಾಸ್ಟಲ್ಲಿ ಅವರು ಲೋಷನ್ ಕೂಡ ಅಪ್ಲೈ ಮಾಡಿದ್ರು ಬಿಕಾಸ್ ಲೇಸರ್ ಟ್ರೀಟ್ಮೆಂಟ್ ಆಯಿತು ಅಂತ. ಆ್ಯಂಡ್ ಮುಂದೆ ಹೋಗ್ತಾ ಅದ್ರ ಪ್ರೋಗ್ರೆಸ್ ಕೂಡ ಅಪ್ಡೇಟ್ ಮಾಡ್ತೀನಿ. ಮುಗಿತಾ? ಏನಂತ ಫೀಲ್ ಹೇಳೋ? ಏನು ಲೇಸರ್ ಅಂದರೆ ಹೇರ್ ನೆಕ್ಸ್ಟ್ ಟೈಮ್ ಗ್ರೋತ್ ಕಡಿಮೆ ಆಗಲಿ ಅಂತ. ಆ್ಯಂಡ್ 1-5-6 ಸೆಷನಲ್ಲಿ ಇಟ್ ಮೈಟ್ ಸ್ಟಾಪ್ ಆ್ಯಸ್ ವೆಲ್ ಆರ್ ಗ್ರೋತ್ ಫುಲ್ಲು ಕಡಿಮೆ ಆಗ್ಬೋದು ಅಷ್ಟೇ. ಜಾಸ್ತಿ ಹಿಂದೆ ಸಾಂಗ್ ಬರ್ತಾ ಇದೆ. ಸೊ ಜಾಸ್ತಿ ಮಾತಾಡಿ ನೋಡಿ. ಪೂರ ಮಿಸ್ ಆಗಿದೆ ಗೈಸ್. ಇಲ್ಲಿ ಟೇಬಲ್ಲು ಇದು, ಇಲ್ಲಿ ಡ್ರೆಸ್ಸಸ್ಸು, ಬೆಡ್ ಮೇಲೆ ಎಲ್ಲ ಮಿಸ್ ಆಗಿದೆ. ಎಲ್ಲನೂ ಕ್ಲೀನ್ ಮಾಡಬೇಕು. ಬೇಗ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಿ ಆಮೇಲೆ ರೂಮ್ ಟೂರ್ ಕೊಡ್ತೀನಿ. ಓಕೆ, ಇವಾಗ ಒಂಚೂರು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋಣ ಅಂತ ಹೋದೆ. ಬಟ್ ಲ್ಯಾಪ್ಟಾಪಲ್ಲಿ ಚಾರ್ಜ್ ಇಲ್ಲ ಗೈಸ್. ಸೊ ಅದಕ್ಕೆ ಲ್ಯಾಪ್ಟಾಪ್ನ ಚಾರ್ಜ್ಗೆ ಹಾಕಿ ಇವಾಗ ನಾನು ಕೆಳಗಡೆ ಬಂದು ಒಂಚೂರು ಟಿ ವಿ ನೋಡೋಣ ಅಂತ ಟಿ ವಿ ಆನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿದ್ರೆ ನಮ್ಮ ಟೋಕಿ ಸೋಫಾನ ಒರೆಸ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾಳೆ ಗಾಯ್ಸ್. ಸೊ ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ಸೊ ಬಿಗ್ ಬಾಸ್ ನೋಡೋಣ ಇವತ್ತು. ಡಿನ್ನರ್ ಮಾಡ್ಕೊಂಬಂದು ಇವಾಗ ಮಲ್ಕೋಬೇಕು. ನಿಂತು ಆಲ್ರೆಡಿ ತುಂಬ ಎಳಿತದೆ ಬಿಕಾಸ್ ಬೆಳಿಗ್ಗೆ ಎದ್ದು ಮನೆಯದೇನು ಕೆಲಸ ನೋಡಿ ಆಚೆ ಹೋಗಿ ಅಲ್ಲಿ ಹೆಚ್ಚಿಗೆ ಮುಗಿಸ್ಕೊಂಡು ಆ ಟ್ರಾಫಿಕಲ್ಲಿದ್ದು ಎಲ್ಲ. ಸೊ ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಬೇಗ ಮಲ್ಕೋತಾ ಇದ್ದೀನಿ. ಬೇಗ ಮಲ್ಕೊಂಡು ಸ್ವಲ್ಪ ಬೇಗ ಎದ್ದು ನಾಳೆ ಬೆಳಗ್ಗೆ ಏನು ರೂಟೀನ್ ಇದೆ ಮತ್ತು ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಈಗಲೇ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಚ್ಚು ನವೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.